ಮುಡಾ ಕೇಸ್ನಲ್ಲಿ ಮಹತ್ವದ ತೀರ್ಪಿಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಕೋರ್ಟ್ ನೀಡುವಂತಹ ಆದೇಶಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಮುಡಾ ಕೇಸ್ ಸಂಬಂಧ ಇವತ್ತು ಸಿಎಂ ಭವಿಷ್ಯ ನಿರ್ಧಾರ ಆಗತ್ತೆ. ಪ್ರಾಸಿಕ್ಯೂಷನ್ ಸಂಬಂಧ ವಿಚಾರಣೆಯನ್ನ ನಡೆಸಬೇಕೋ ಬೇಡವೋ ಅನ್ನುವಂಥದ್ರ ಬಗ್ಗೆ, ತನಿಖೆಗೆ ಒಳಪಡಬೇಕೋ ಬೇಡವೋ ಅನ್ನುವಂಥದ್ರ ಬಗ್ಗೆ ಇವತ್ತು ಕೋರ್ಟ್ ತೀರ್ಮಾನ ಮಾಡುತ್ತೆ. ಇನ್ನೇನು 1 ಗಂಟೆ ಮಾತ್ರ ಬಾಕಿ, ಅಂದ್ರೆ 12 ಗಂಟೆಗೆ ಸರಿಯಾಗಿ ತೀರ್ಪು ಪ್ರಕಟವಾಗುತ್ತೆ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಬಗ್ಗೆ ಹೈಕೋರ್ಟ್ ಯಾವ ಆದೇಶವನ್ನ ನೀಡುತ್ತೆ ಅನ್ನುವಂಥದ್ದು ಕುತೂಹಲ. ಮಹತ್ವದ ತೀರ್ಪನ್ನ ನ್ಯಾಯಮೂರ್ತಿಗಳು ಎಂ ನಾಗಪ್ರಸನ್ನ ಅವರು ಮಧ್ಯಾಹ್ನ 12 ಗಂಟೆಗೆ ಪ್ರಕಟ ಮಾಡ್ತಾರೆ. ಇಡೀ ರಾಜ್ಯದ ಚಿತ್ತ ಇವತ್ತು ಹೈಕೋರ್ಟ್ನತ್ತ ನೆಟ್ಟಿದೆ. ಹೈಕೋರ್ಟ್ನ ಮಹತ್ವದ ತೀರ್ಪಿನತ್ತ ಎಲ್ಲರೂ ಕೂಡ ತಮ್ಮ ಗಮನವನ್ನ ಕೇಂದ್ರೀಕರಿಸಿದ್ದಾರೆ. ನೋಡಿ, ಎರಡೂ ಸಾಧ್ಯತೆಗಳಿವೆ. ಸಿಎಂ ಪರ ವಾದ, ಸಿಎಂ ವಿರುದ್ಧದ ವಾದ ಏನು ಅನ್ನುವಂಥದ್ದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಈ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಘನ ನ್ಯಾಯಾಲಯ ಹೈಕೋರ್ಟ್ ಏನ್ ತೀರ್ಮಾನವನ್ನ ಕೈಗೊಳ್ಳುತ್ತೆ? ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿಯುತ್ತಾ? ಅಕಸ್ಮಾತ್ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದ್ರೆ ಸಿಎಂಗೆ ದೊಡ್ಡ ಸಂಕಷ್ಟ ಗ್ಯಾರಂಟಿ, ಅಥವಾ ಸಿಎಂಗೆ ರಿಲೀಫ್ ಸಿಗತ್ತಾ? ಇಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ತಪ್ಪು ಅನ್ನುವಂಥದ್ರ ಬಗ್ಗೆ ಏನಾದರೂ ಕೋರ್ಟ್ ತನ್ನ ತೀರ್ಮಾನವನ್ನ ತಿಳಿಸುತ್ತಾ? ಇದರ ಬಗ್ಗೆ ಈಗ ಇಡೀ ರಾಜ್ಯದ ಜನ ಕಾದು ಕುಳಿತಿದ್ದಾರೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ಸ್ವಲ್ಪ ಟೆನ್ಷನ್ನಲ್ಲಿದ್ದಾರೆ. ಯಾಕಂದ್ರೆ ಅವರ ಭವಿಷ್ಯ ಇವತ್ತು ನಿರ್ಧಾರವಾಗತ್ತೆ. ಒಂದು ವೇಳೆ ಅವರ ವಿರುದ್ಧ ತನಿಖೆಗೆ ಆದೇಶವನ್ನ ನೀಡಿದ್ದೇ ಆದಲ್ಲಿ, ರಾಜ್ಯಪಾಲರು ಕೊಟ್ಟಿರುವಂತಹ ಆದೇಶ ಸರಿ ಇದೆ ಅನ್ನುವಂಥದ್ದನ್ನ ಹೈಕೋರ್ಟ್ ನೀಡಿದ್ದೇ ಆದಲ್ಲಿ, ಅಫ್ಕೋರ್ಸ್ ಮುಂದಿನ ಒಂದು ಕಾನೂನು ಹೋರಾಟ ಇದ್ದೇ ಇರುತ್ತೆ. ಸುಪ್ರೀಂ ಕೋರ್ಟ್ನ ಕದ ತಟ್ಟಬಹುದು ಎರಡೂ ಕಡೆಯವರಿಗೆ. ಈಗೇನು ಸಿಎಂ ವಿರುದ್ಧ ದೂರನ್ನ ಕೊಟ್ಟಿರುವಂಥವ್ರಾಗಿರ್ಬೋದು ಅಥವಾ ಸಿಎಂ ಸ್ವತಃ ಆಗಿರ್ಬೋದು, ಸೊ ಯಾರ ಪರ ಅಥವಾ ಯಾರ ವಿರುದ್ಧವಾಗಿ ಆದೇಶ ಬಂದರೂ ಕೂಡ ಸೊ ಇನ್ನೊಬ್ರು ಕೋರ್ಟ್ನ ಮೊರೆ ಹೋಗುವಂಥದ್ದು ಶತಸಿದ್ಧ. ಆದರೆ ಅಲ್ಲಿವರೆಗೂ ಆಗುವಂತಹ ರಾಜಕೀಯ ಬೆಳವಣಿಗೆಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಒಂದು ವೇಳೆ ಸಿಎಂ ವಿರುದ್ಧವಾಗಿ ತೀರ್ಪು ಬಂದಂಥ ಸಂದರ್ಭದಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಇರುತ್ತೆ. ಬಟ್ ಸ್ಟಿಲ್ ಈಗ ಹೈಕೋರ್ಟ್ನಲ್ಲೇ ಆದೇಶ ಬಂತು ಅಂತ ಹೇಳಿದಾಗ ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕಾಗತ್ತಾ ಆಗ ಅನ್ನುವಂಥದ್ದು ಕೂಡ ಚರ್ಚೆ. ಸೊ ಹಾಗಾಗಿ ಇವತ್ತು ಒಂದು ಕಡೆ ಮುಡಾ ಕೇಸ್ನ ಒಂದು ಭವಿಷ್ಯ, ಅದರಲ್ಲಿ ಸಿಎಂ ಪಾತ್ರ ಇದೆಯೋ ಇಲ್ವೋ ಅದು ತನಿಖೆಯಿಂದ ಗೊತ್ತಾಗಬೇಕು. ಆದರೆ ಆ ತನಿಖೆ ನಡಿಬೇಕೋ ಬೇಡವೋ ಅನ್ನುವಂಥ ತೀರ್ಮಾನ ಆಗುವಂಥದ್ದು ಇವತ್ತು. ಇನ್ನೊಂದು ಜೊತೆಗೆ ರಾಜಕೀಯ ಒಂದು ಭವಿಷ್ಯ, ಅದು ಕೂಡ ಇವತ್ತು ನಿರ್ಧಾರವಾಗುತ್ತೆ. ನೋಡಿ, ಮುಡಾ ಹಗರಣ ಸಿಎಂ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಪೊಲೀಸ್ ಅಧಿಕಾರಿ ಬದಲು ಖಾಸಗಿ ವ್ಯಕ್ತಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥ ಅನುಮತಿ ಸರಿನಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಸಿಎಂ ಪರ ವಕೀಲರು ಕೇಳಿದ್ದಾರೆ. ಎರಡೂ ದೂರುಗಳಲ್ಲಿ ಶೋಕಾಸ್ ನೋಟಿಸ್ ನೀಡದಿರೋದು ಅದು ಲೋಪವಾಗುತ್ತಾ? ಸಚಿವ ಸಂಪುಟದ ನಿರ್ಧಾರವನ್ನ ರಾಜ್ಯಪಾಲರು ಒಪ್ಪದೇ ಇರೋದಕ್ಕೆ ಸಾಧ್ಯ ಇದೆಯಾ? ಒಪ್ಪದೇ ಇರಬಹುದಾ? ಕೆಲವೊಂದಷ್ಟು ಪ್ರಶ್ನೆಗಳು ಇರುವಂಥದ್ದು. ಈಗ ಜನರಲ್ಲಿ ರಾಜ್ಯಪಾಲರು ತಮ್ಮ ಆದೇಶಕ್ಕೆ ಕಾರಣ ಸಹಿತ ಸಮರ್ಥನೆ ನೀಡಬೇಕಿತ್ತಾ? ರಾಜ್ಯಪಾಲರು ಸಿಎಂ ವಿರುದ್ಧ ತಾರತಮ್ಯದ ಧೋರಣೆ ಅನುಸರಿಸ್ತಾ ಇದ್ದಾರಾ? ಇದೆಲ್ಲವೂ ಜನಸಾಮಾನ್ಯರಲ್ಲಿ ಇರುವಂತಹ ಪ್ರಶ್ನೆಗಳಿವು. ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಹೈಕೋರ್ಟ್ನ ತೀರ್ಪು ಉತ್ತರವನ್ನು ಕೊಡುತ್ತೆ. ಹೈಕೋರ್ಟ್ ರಾಜ್ಯಪಾಲರ ಆದೇಶವನ್ನ ರದ್ದುಪಡಿಸಿದ್ರೆ ಖಂಡಿತವಾಗ್ಲೂ ಸಿಎಂಗೆ ರಿಲೀಫ್ ಸಿಗತ್ತೆ. ಆದರೆ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದ್ರೆ ಖಂಡಿತವಾಗ್ಲೂ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಒಂದು ಕಡೆ ತನಿಖೆಯನ್ನು ಎದುರಿಸಬೇಕಾಗತ್ತೆ, ಇನ್ನೊಂದು ಕಡೆ ಅವರ ರಾಜಕೀಯ ಭವಿಷ್ಯ ಕೂಡ ತೀರ್ಮಾನ ಆಗತ್ತೆ. ಸಿಎಂ ಸ್ಥಾನದಲ್ಲಿ ಅವರು ಮುಂದುವರಿಯೋದಕ್ಕೆ ಸಾಧ್ಯ ಇದೆಯಾ? ನೈತಿಕತೆಯ ಆಧಾರದ ಮೇಲೆ ಆಗಲಿ, ಸೊ ಪೊಲಿಟಿಕಲಿ ಏನೇನು ಆಗಬಹುದು. ಅಕಸ್ಮಾತ್ ಅವರ ಪರ ತೀರ್ಪು ಪ್ರಕಟವಾದರೆ ಅದು ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ಒಂದು ಅಸ್ತ್ರ ಆಗತ್ತೆ. ನೋಡಿ, ನೀವೇನೇ ರಾಜಕೀಯ ಪಿತೂರಿ ಮಾಡಿದ್ರೂ ಕೂಡ ಅದು ಆಗಲಿಲ್ಲ ಅನ್ನುವಂಥದ್ದನ್ನ ಸಂದೇಶ ಸಾರ್ಬೋದು. ಗವರ್ನರ್ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ಒಂದು ಆಯುಧವಾಗಿ ಇದನ್ನು ಬಳಕೆ ಮಾಡ್ಕೋಬಹುದು. ಅಕಸ್ಮಾತ್ ಸಿಎಂ ಪರವಾಗಿ ಆದೇಶ ಬಂದರೆ, ಇನ್ನು ಗವರ್ನರ್ ಪರ ತೀರ್ಪು ಬಂದರೆ ಆಗ ಬಿಜೆಪಿಗೆ ಇನ್ನಷ್ಟು ಬಲ ಸಿಕ್ಕಂತಾಗತ್ತೆ. ಮೊದಲೇ ಹೋರಾಟವನ್ನು ನಡೆಸ್ತಾ ಇರುವಂತಹ ಬಿಜೆಪಿ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ FIR ದಾಖಲು ಮಾಡಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಬಿಜೆಪಿ ಒತ್ತಾಯವನ್ನು ಮಾಡುತ್ತಾಗ, ಜೊತೆಗೆ ಸಿಎಂ ಸ್ಥಾನದಲ್ಲಿ ಅವರು ಮುಂದುವರಿಬಾರದು ಅನ್ನುವಂಥದ್ರ ಬಗ್ಗೆನೂ ಕೂಡ ಪಟ್ಟು ಹಿಡಿಯುತ್ತೆ. FIR ದಾಖಲಾಗಿ ತನಿಖೆ ಶುರುವಾದರೆ ಸಹಜವಾಗಿ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗತ್ತೆ. ಅವರು ತಮ್ಮ ಸ್ಥಾನದಿಂದಲೂ ಕೂಡ ಕೆಳಕ್ಕಿಳಿಬೇಕಾದಂಥ ಅನಿವಾರ್ಯತೆ ಅಥವಾ ಪರಿಸ್ಥಿತಿ ಎದುರಾದರೂ ಅಚ್ಚರಿ ಇಲ್ಲ. ಸೊ ಸ್ವತಂತ್ರ ತನಿಖೆ ಸಂಸ್ಥೆಯಿಂದ ತನಿಖೆಗೆ ಒತ್ತಾಯ ಮಾಡುವಂತಹ ಸಾಧ್ಯತೆಗಳು ಕೂಡ ಇವೆ. ಬಿಜೆಪಿಯಿಂದ ಈ ಒಂದು ಒತ್ತಾಯ ಕೂಡ ಆಗಬಹುದು. ಪ್ರತ್ಯೇಕ ಸ್ವತಂತ್ರ ತನಿಖೆ ಸಂಸ್ಥೆಯಿಂದ ತನಿಖೆಯನ್ನ ಮಾಡಿಸಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಬಿಜೆಪಿ ಒತ್ತಡವನ್ನು ಹೇರಬಹುದು, ಹೋರಾಟವನ್ನು ಮಾಡಬಹುದು. ಪ್ರಕರಣ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತಲುಪುವ ಸಾಧ್ಯತೆ ಕೂಡ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಸಿಎಂ ಪರ ಬರಲಿ ಅಥವಾ ವಿರುದ್ಧ ಬರಲಿ,
ಎರಡೂ ಕಡೆಯವರು, ಈಗ ದೂರುದಾರರಾಗಿರಲಿ ಅಥವಾ CM ಆಗಿರಲಿ, ಯಾರಾದರೂ ಒಬ್ಬರು ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದಂತೂ ಪಕ್ಕಾ ಆಗುತ್ತೆ ಇವತ್ತಿನ ಆದೇಶವನ್ನು ನೋಡಿಕೊಂಡು. ಸೊ ಒಟ್ಟಿನಲ್ಲಿ ಇವತ್ತಿನ ಒಂದು ಕಾನೂನಾತ್ಮಕವಾಗಿ ಏನೇನು ಆಗತ್ತೆ ಬೆಳವಣಿಗೆಗಳು, ಇವತ್ತು ಏನು ತೀರ್ಮಾನ ಬರುತ್ತೆ ಅನ್ನುವಂಥದ್ದು ಕುತೂಹಲಕರ.